ಮನುಷ್ಯನ ಜೀವನ ಹೇಗಿರುತ್ತೆ ಗೊತ್ತಾ? ಮೊದಲು ಗಳಿಸೋದಕ್ಕೆ ಹೋರಾಟ, ಗಳಿಸಿದ ಮೇಲೆ ಉಳಿಸೋದಕ್ಕೆ ಹೋರಾಟ, ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ, ಕೊನೆಗೆ ಯಾರಿಗೂ ಗಳಿಸಿದ್ದನ್ನೆಲ್ಲ ಬಿಟ್ಟು ಖಾಲಿ ಕೈಯಲ್ಲಿ 4 ಜನರ ಹೆಗಲ ಮೇಲೆ ಓಟ ಓಟ. ಇದೇ ಮನುಷ್ಯನ ಜೀವನ. ಇದನ್ನು ಅರಿತು ಬಾಳುವವನೇ ನಿಜವಾದ ಸುಖಿಯಾಗಿರ್ತಾನೆ. ನಾವು ಒಬ್ಬರ ಮುಂದೆ ತುಂಬ ತಲೆ ಬಾಗುತ್ತಿದ್ದೀವಿ ಅಂದರೆ ಅವರಿಗಿಂತ ನಾವು ಕೀಳು ಮಟ್ಟದವರಲ್ಲ, ಬದಲಾಗಿ ನಮ್ಮ ಆತ್ಮಾಭಿಮಾನಕ್ಕಾಗಿ, ನಮ್ಮ ಆತ್ಮಾಭಿಮಾನಕ್ಕಿಂತ ಅವರ ಮೇಲಿನ ಪ್ರೀತಿ ಅತಿ ಮುಖ್ಯವಾಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಬಡವನಿಗೆ ದುಡ್ಡಿನ ಚಿಂತೆ ಈ ಪ್ರಪಂಚದಲ್ಲಿ, ಶ್ರೀಮಂತನಿಗೆ ದುಡ್ಡಿರುವ ಚಿಂತೆ, ಮಧ್ಯಮದವನಿಗೆ ಇದ್ದುದರಲ್ಲೇ ಬಾಳುವ ಚಿಂತೆ, ಏನೂ ಇಲ್ಲದವನಿಗೆ ಒಂದು ಹೊತ್ತಿನ ಊಟದ ಚಿಂತೆ. ಒಟ್ಟಿನಲ್ಲಿ ಯಾರನ್ನೂ ಬಿಡದು ಈ ಚಿಂತೆ. ನಮ್ಮ ಕೈ ಹಿಡಿದವರೆಲ್ಲ ನಮ್ಮನ್ನು ಕೈ ಮೇಲೆತ್ತುತ್ತಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು, ಅದು ನಮ್ಮ ಮೂಢನಂಬಿಕೆ, ಅದು ನಮ್ಮ ದಡ್ಡತನ. ಎಷ್ಟೋ ಬಾರಿ ಅವರು ಮೇಲೇಳೋದಕ್ಕೆ ನಮ್ಮ ಕೈ ಹಿಡಿದಿರ್ತಾರೆ ಅನ್ನೋದು ನಿಮಗೆ ತಿಳಿಯೋದೇ ಇಲ್ಲ. ಅಹಂಕಾರ ಯಾರಿಗಿರುವುದಿಲ್ಲ ಹೇಳಿ? ಒಡೆಯುವ ಮುನ್ನ ಹುಂಡಿಗೆ ಕೂಡ ಅನಿಸುತ್ತೆ ಅದರ ಒಳಗಿನ ಹಣವೆಲ್ಲ ತನ್ನದೇ ಅಂತ. ಆದರೆ ಒಡೆದ ಮೇಲೆ ಆ ಹಣ ಯಾರದ್ದೂ ಪಾಲಾಗುತ್ತೆ ಅನ್ನೋದು ಆ ಹುಂಡಿಗೆ ತಿಳಿದಿರೋದಿಲ್ಲ. ಬೇರೆಯವರ ಬಗ್ಗೆ ಕೆಟ್ಟ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಮನಸ್ಸೇ ವಿಲೀನವಾಗುವುದು ಹೊರತು ಅದು ನಮ್ಮನ್ನು ಯಾವತ್ತೂ ಶುದ್ಧವಾಗಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಮನುಷ್ಯ ಹಾಳಾಗುವುದು 2 ವಿಷಯಗಳಿಂದ ಸ್ನೇಹಿತರೆ. ಮೊದಲನೇದು ಬೇರೆಯವರ ಮಾತನ್ನು ಕೇಳುವುದು, 2ನೇದು ಹೇಳಿದ್ದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋದು. ಈ 2 ಕಾರಣಗಳಿಂದ ಮನುಷ್ಯ ತನ್ನ ಜೀವನವನ್ನು ಹಾಳು ಮಾಡ್ಕೋತಾನೆ. ಕೆಲವೊಮ್ಮೆ ನಾವು ಮಾಡುವ ಅತಿ ಚಿಕ್ಕ ಸಹಾಯವು ಇನ್ನೊಬ್ಬರಲ್ಲಿ ಅತಿ ದೊಡ್ಡ ಸ್ಥಾನವನ್ನು ಪಡೆಯಬಹುದು, ಅವರ ಬದುಕಿಗೆ ವರದಾನವೂ ಆಗಬಹುದು. ಹೀಗಾಗಿ ಸಹಾಯ ಮಾಡಲು ಯಾವತ್ತೂ ಹಿಂದೇಟು ಹಾಕಬಾರ್ದು. ಸ್ನೇಹಿತರೆ, ಹೆಜ್ಜೆ ಹೆಜ್ಜೆಗೂ ನಿಮಗೆ ಅವಮಾನ ಮಾಡುತ್ತಿದ್ದಾರಾ? ನಿಮ್ಮ ನೋವಿಗೆ ಕಾರಣರಾದವರು ನಿಮ್ಮನ್ನು ನೋಡಿ ತಲೆ ಕೆಳಗೆ ಮಾಡಬೇಕು ಅಂದರೆ, ಅವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಈ 2 ಕೆಲಸಗಳನ್ನು ಸರಿಯಾಗಿ ಮಾಡಬೇಕು. ಹಾಗಾದರೆ ಬನ್ನಿ, ಆ 2 ಕೆಲಸಗಳು ಯಾವುವು? ಆ 2 ಕೆಲಸಗಳಿಂದ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ? ಆ 2 ಕೆಲಸಗಳನ್ನು ನೀವು ಮಾಡೋದ್ರಿಂದ ಹೆಜ್ಜೆ ಹೆಜ್ಜೆಗೂ ನಿಮಗೆ ಅವಮಾನ ಮಾಡುತ್ತಿರುವವರಿಗೆ ನಿಮ್ಮ ಬೆಲೆ ಹೇಗೆ ಸರಿಯಾಗಿ ತಿಳಿಯುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇ ಕೆಲಸ, ನೀವು ಅಂಥವ್ರ ಮುಂದೆನೇ ಬದುಕು ತೋರಿಸ್ಬೇಕು. ಹೌದು ಸ್ನೇಹಿತರೆ, ನಿಮಗೆ ಯಾರು ಅವಮಾನ ಮಾಡ್ತಾ ಇದ್ದಾರೆ, ನಿಮಗೆ ಯಾರು ಹೆಜ್ಜೆ ಹೆಜ್ಜೆಗೂ ಕಾಟ ಕೊಡ್ತಾ ಇದ್ದಾರೋ ಅವ್ರ ಮುಂದೆ ನೀವು ಬದುಕು ತೋರಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದೇ ನೀವು ಅವರಿಗೆ ಕೊಡಬೇಕಾಗಿರುವ ಸರಿಯಾದ ಉತ್ತರ. ಅದರ ಬದಲಿಗೆ ಇವ್ರ ಸಹವಾಸನೇ ಸಾಕಪ್ಪ ಅಂತ ಅವ್ರ ಮುಂದೆ ನೀವು ಇರೋದನ್ನು ಬಿಟ್ಟು ಬೇರೆ ದೂರ ಎಲ್ಲಾದರೂ ಹೋಗಿ ಬದುಕೋಣಪ್ಪ ಅಂತ ಓಡಿ ಹೋಗೋದಲ್ಲ ಜೀವನ. ಯಾರು ಅವಮಾನ ಮಾಡ್ತಿರ್ತಾರೋ ಅವ್ರ ಮುಂದೆನೇ ಸನ್ಮಾನ ಮಾಡ್ಕೋಬೇಕು. ಅವ್ರು ನಿಮ್ಮನ್ನು ಸನ್ಮಾನ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಅವ್ರ ಕಣ್ಮುಂದೆನೇ ಬೇರೆಯವ್ರ ಹತ್ರ ನೀವು ಸನ್ಮಾನ ಮಾಡ್ಕೋಬೇಕು. ಅದೇ ನೀವು ಅವ್ರು ಕೊಡುವಂತಹ ಸರಿಯಾದ ಉತ್ತರ ಆಗಿರುತ್ತೆ. ಇಂತಹ ಕೆಲಸವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಮುಂದೆನೇ ಅವರು ಯಾವ ಥರ ನರಳ್ತಾರೆ, ಅವ್ರು ಯಾವ ಥರ ಒದ್ದಾಡ್ತಾ ಬದುಕ್ತಾರೆ ಅನ್ನೋದನ್ನು ನೀವು ನಿಮ್ಮ ಕಣ್ಣಾರೆ ನೋಡ್ತೀರಾ. ಅಂತಹ ಜೀವನ ನಿಮ್ಮಿಂದ ಆಗಬೇಕು. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯ ಇಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆಯೇ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಪ್ರೀತಿ ಇವೆಲ್ಲ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಇಂತಹ ಸಂಬಂಧಗಳ ನಡುವೆ ನೀವು ಬದುಕೋದ್ರಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ, ಬದಲಾಗಿ ನಿಮಗೆ ಇದರಿಂದ ಆಗುವ ಹಾನಿಯೇ ಹೆಚ್ಚು. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ ಸ್ನೇಹಿತರೆ, ಮನುಷ್ಯನ ನಿಜವಾದ ಸ್ವರೂಪ ಹೊರಗೆ ಹಾಕತ್ತೆ. ನಾವು ಮಾಡೋ ಕೆಲಸ ಇಬ್ಬರಿಗೆ ಸರಿ ಅನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ತಲೆಬಾಗಬೇಕು ತಿಳಿದವರು ಮುಂದೆ, ತುಳಿಯುವವರು ಮುಂದೆ ಅಲ್ಲ. ನೀವು ಈ 2 ಕೆಲಸಗಳಲ್ಲಿ ಮೊದಲನೇ ಕೆಲಸ ಸರಿಯಾಗಿ ಚಾಚು ತಪ್ಪದೆ ಅನುಸರಿಸ್ತಾ ಹೋದರೆ ನಿಮ್ಮ ಜೀವನದ ಏಳಿಗೆಯೇ ಬದಲಾಗುತ್ತಾ ಸಾಗತ್ತೆ. ಇನ್ನು ನೀವು ಮಾಡಬೇಕಾಗಿರೋ 2ನೇ ಕೆಲಸ ಯಾವುದು ಅಂದರೆ, ಹೆಜ್ಜೆ ಹೆಜ್ಜೆಗೂ ನಿಮಗೆ ಅವಮಾನ ಮಾಡುತ್ತಿರುವವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಮಾಡಬೇಕಾಗಿರೋ 2ನೇ ಕೆಲಸನೇ, ಅವರ ಕಣ್ಣು ಮುಂದೆಯೇ ಅವರೆದುರೇ ಪ್ರತಿದಿನ ಲವಲವಿಕೆಯಿಂದ ನಗ್ನಗ್ತಾ ಓಡಾಡ್ತಾ ಇರಬೇಕು. ಏನೂ ಆಗೇ ಇಲ್ಲ ಅನ್ನೋ ಥರ ನೀವು ಜೀವನದಲ್ಲಿ ಸುಖವಾಗಿ ಸಂತೋಷದಿಂದ ಅವ್ರ ಕಣ್ಣು ಮುಂದೆನೇ ಬದುಕ್ತಾ ಇರಬೇಕು. ಆಗ ಮಾತ್ರ ಅವರಿಗೆ ಚೆನ್ನಾಗಿ ತಿಳಿಯುತ್ತೆ
ಇವನೇನಪ್ಪ ಇಂತಹ ಕೆಟ್ಟ ದುಃಖ ಕೊಡ್ತಾ ಇದ್ರು ಕೂಡ, ಇಂತಹ ಕೆಟ್ಟ ಅವಮಾನ ಮಾಡಿದ್ರು ಕೂಡ ಇವನು ನಮ್ಮ ಕಣ್ಣು ಮುಂದೆ ಇಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾನಲ್ಲ, ಇದಕ್ಕೆ ಕಾರಣ ಏನು? ಇವನು ಇಷ್ಟು ಸಂತೋಷವಾಗಿ ಓಡಾಡ್ತಾ ಇರುವುದಕ್ಕೆ ಕಾರಣ ಏನು ಅಂತ ಅವ್ರು ತಿಳ್ಕೋಬೇಕು. ಆ ಕಾರಣ ಅವರಿಗೆ ಸತ್ರು ಕೂಡ ಅರ್ಥ ಆಗಬಾರ್ದು. ಅದಕ್ಕೆ ನೀವು ಏನು ಮಾಡಿದರೂ ಕೂಡ, ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ಸಂತೋಷದಿಂದ ಆನಂದದಿಂದ ಮಾಡ್ತಾ ಇರಬೇಕು. ನಿಮ್ಮ ಜೀವನವನ್ನು ಖುಷಿಯಾಗಿ ಅನುಭವಿಸ್ತಾ ಇರಬೇಕು. ಯಾರು ನಿಮ್ಮನ್ನು ಅವಮಾನ ಮಾಡಿರ್ತಾರೋ ಅವ್ರ ಮುಂದೆನೇ ಸುಖವಾಗಿ ಬದುಕು ತೋರಿಸ್ಬೇಕು. ಬೇಡವಾದ ವಿಷಯಗಳಿಂದ ದೂರ ಇದ್ದರೆ ಬೇಕಾದಷ್ಟು ನೆಮ್ಮದಿ ನಿಮಗೆ ಸಿಗತ್ತೆ. ಆದ್ದರಿಂದ ಈ 2 ಕೆಲಸಗಳನ್ನು ಸರಿಯಾಗಿ ಚಾಚು ತಪ್ಪದೆ ನೀವು ಮಾಡ್ತಾ ಹೋಗಿ. ಯಾರೇ ನಿಮಗೆ ಅವಮಾನ ಮಾಡಲಿ, ಅವ್ರ ತಲೆ ಕೆಳಗಾಗಿ ಮಾಡೋದು ನಿಮ್ಮ ಕೈಯಲ್ಲೇ ಇದೆ ವಿನಃ ಬೇರೆ ಯಾರ ಕೈಯಲ್ಲೂ ಇಲ್ಲ. ಸ್ನೇಹಿತರೆ, ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ವ್ಯಕ್ತಿಗಳು ಸುಲಭವಾಗಿ ಯಾವತ್ತೂ ಅರ್ಥ ಆಗಲ್ಲ. ಅದನ್ನು ಸರಿಯಾಗಿ ಓದಬೇಕಾಗತ್ತೆ. ನೀವು ಈ 2 ಕೆಲಸಗಳನ್ನು ಸರಿಯಾಗಿ ತಪ್ಪದೆ ಮಾಡ್ತಾ ಹೋಗಿ. ನಿಮ್ಮ ಜೀವನದಲ್ಲಿ ನೀವೇ ಊಹಿಸಲಕ್ಕಾಗದಂತಹ ಬೆಳವಣಿಗೆ ನೀವು ಕಾಣ್ತೀರಾ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಬೇಕು. ಅರ್ಥ ಮಾಡಿಕೊಂಡವರು ಜೊತೆಯಾಗಿ ಉಳಿತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗ್ತಾರೆ. ಇಷ್ಟೇ ಜೀವನ. ಯಾರ್ಯಾರೂ ಇಲ್ಲ ಸ್ನೇಹಿತರೆ. ನಮಗವರಿದ್ದಾರೆ ಇವರಿದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ರೇ ದೀಪ. ಹಾಗೆ ನಾವು ಚೆನ್ನಾಗಿದ್ರೇ ನಮ್ಮ ಜೊತೆ ಎಲ್ಲರೂ ನಮ್ಮಾಗಿರ್ತಾರೆ. ನಾವೇ ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳಾಗಿರ್ತಾರೆ. ಕೆಲವರಿಗೆ ಬೇರೆಯವ್ರ ಕಾಲು ಎಳೆಯೋದೇ ಕೆಲಸ, ಅದನ್ನೇ ಸಾಧನೆ ಅಂತ ಅಂದ್ಕೊಂಡ್ಬಿಡ್ತಿರ್ತಾರೆ. ಆದರೆ ಅವರಿಗೆ ಗೊತ್ತೇ ಇರಲ್ಲ, ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆದವರು ಚರಿತ್ರೆಯಲ್ಲೇ ಇಲ್ಲ ಅಂತ. ಯಾರನ್ನು ಯಾವುದರನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಲೆಕ್ಕಾಚಾರ ಹಾಕಿ ನೋಡಬಾರ್ದು. ಯಾಕಂದರೆ ಬೆಲೆ ಬಾಳುವ ವಸ್ತು, ಬೆಲೆ ಬಾಳದ ಕಲ್ಲನ್ನು ಸಹ ಬೆಲೆಯುಳ್ಳ ವಜ್ರವನ್ನಾಗಿ ಬದಲಿಸುವ ಶಕ್ತಿ ಕಾಲ ಎಂಬ ಮಾಯೆಗಿದೆ. ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಅಪಪ್ರಚಾರ ಮಾಡಲು ಶುರು ಮಾಡ್ತಾರೆ. ಹೌದು ಸ್ನೇಹಿತರೆ, ಸಿಗದವರನ್ನು ಯಾವತ್ತೂ ಹುಡುಕಬಾರ್ದು, ಸಿಕ್ಕವರನ್ನು ಬಿಡಬಾರ್ದು, ಬರದವರನ್ನು ಯಾವತ್ತೂ ಕಾಯಬಾರ್ದು, ಬಂದವರನ್ನು ಕಾಯಿಸಬಾರ್ದು, ಕೊಡದವರನ್ನು ಕೇಳಬಾರ್ದು, ಕೊಟ್ಟವರನ್ನು ಯಾವತ್ತೂ ಮರಿಬಾರ್ದು. ನಮ್ಮ ಬೆನ್ನನ್ನೇ ನಾವು ನೋಡಿಲ್ಲ ಅಂದಮೇಲೆ ನಮ್ಮ ಬೆನ್ನ ಹಿಂದೆ ಮಾತನಾಡೋರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇನ್ನೊಬ್ಬರ ತುಳಿತಕ್ಕೆ ಸಿಲುಕದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡ್ತಾರೆ. ಎಲ್ರಿಗೂ ಒಳ್ಳೆಯವರಾಗಿರಲು ಸಾಧ್ಯವಿಲ್ಲ. ಹಾಗೆ ಎಲ್ಲರಿಗೂ ಕೆಟ್ಟವರಾಗಿ ಬದುಕಲು ಸಾಧ್ಯವಿಲ್ಲ. ಅರ್ಥ ಮಾಡಿಕೊಳ್ಳಲು ಬೇಕಾದ ವಿಷಯಗಳು ಯಾವುವು ಗೊತ್ತಾ? ಒಳ್ಳೆಯ ಮನಸ್ಸು, ಕ್ಷಮಿಸುವ ಗುಣ, ಕೈ ಜೋಡಿಸುವ ಸ್ನೇಹ, ಸಮಾಧಾನ ಮಾಡುವ ಒಂದು ಪುಟ್ಟ ಹೃದಯ. ಇವು ನಮ್ಮ ಜೀವನಕ್ಕೆ ನಿಜವಾದ ಆಸ್ತಿಗಳು ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಸೋಲು ಎಂಬುದು ಜಾಣ್ಮೆಯಿಂದ ಹೆಜ್ಜೆ ಇಡಲು ಕಲಿಸುವ ಎಚ್ಚರಿಕೆಯ ಗಂಟೆಯ ಹೊರತು ಮತ್ತೇನೇನೂ ಅಲ್ಲ. ಬದುಕು ಚೆನ್ನಾಗಿ ಸಾಗಿಸಲು ಮನೆಯ ವಾಸ್ತುಕ್ಕಿಂತ ವಾಸ್ತವವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಬಹಳ ಮುಖ್ಯ ಆಗುತ್ತೆ. ಅವಕಾಶ ತಾನಾಗೆ ಒದಗಿ ಬಂದರೆ ಅದು ನಿನ್ನ ಅದೃಷ್ಟ. ಅವಕಾಶವನ್ನು ನೀನೇ ಸೃಷ್ಟಿಸಿಕೊಂಡ್ರೆ ಅದು ನಿನ್ನ ಬುದ್ಧಿವಂತಿಕೆ. ಮೌನದಲ್ಲಿ ಅಡಗಿರುವ ತೊಳಲಾಟ, ಕೋಪದಲ್ಲಿ ಅಡಗಿರುವ ಕಾಳಜಿ, ನಗುವಿನಲ್ಲಿ ಅಡಗಿರುವ ನೋವನ್ನು ಅರಿತವರೇ ನಿಜವಾದ ಆತ್ಮೀಯರಾಗಿರ್ತಾರೆ. ಅಂಥವ್ರ ಜೊತೆಗೆ ನಿಮ್ಮ ಜೀವನವನ್ನು ಸುಖವಾಗಿ ಕಳೆಯಿರಿ ಸ್ನೇಹಿತರೆ. ನಮ್ಮ ಬದುಕಿನಲ್ಲಿ ಸಮಯ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ನಡುವೆ ಇರುವ ಜನರ ಮನಸ್ಸು ಕ್ಷಣಕ್ಕೂ ಬದಲಾಗ್ತಾನೆ ಇರುತ್ತೆ. ಹೊಟ್ಟೆ ತುಂಬಿದವರನ್ನು ಕರೆದು ಊಟಕ್ಕೆ ಇಡುವ ಬದಲು ಹೊಟ್ಟೆ ಹಸಿದವರನ್ನು ಕರೆದು ಊಟಕ್ಕೆ ಇಡುವುದು ಅದರ ಪುಣ್ಯದ ಫಲ ಮುಂದೊಂದು ದಿನ ನಿಮ್ಮನ್ನು ಕೈ ಹಿಡಿಯುತ್ತೆ. ಪ್ರೀತಿಯ ಬೆಲೆಯೇ ಗೊತ್ತಿಲ್ಲದವರ ಪ್ರೀತಿಸಿ ಮೋಸ ಹೋಗುವುದಕ್ಕಿಂತ ಪ್ರೀತಿಯ ಬೆಲೆಯ ತಿಳಿದವರನ್ನ ಪ್ರೀತಿಸಬೇಕು. ಆ ವ್ಯಕ್ತಿಯ ಶಾಶ್ವತವಾಗಿ ಪ್ರತಿ ಕಷ್ಟ ಸುಖದಲ್ಲಿ ಜೊತೆ ಉಳಿಯುವಂತೆ ಮಾಡುತ್ತೆ. ದುಃಖ ಮರೆಯುವುದಕ್ಕೆ ಅಮ್ಮನ ಮಡಿಲೇಬೇಕು ಸ್ನೇಹಿತರೆ. ಬದುಕಿನಲ್ಲಿ ಭರವಸೆಗಳಿಗೆ ಬಲವಾಗಿ ಅಪ್ಪ ಇರಬೇಕು. ಕಷ್ಟ ಸುಖ ಹಂಚಿಕೊಳ್ಳಕ್ಕೆ ಅಕ್ಕ ತಂಗಿ ಇರಬೇಕು. ಏನೇ ಬರಲಿ ನಾನಿದ್ದೀನಿ ಅನ್ನೋಕ್ಕೆ ಅಣ್ಣ ತಮ್ಮ ಇರಬೇಕು. ಬದುಕಲ್ಲಿ ನೋವು ನಲಿವು ಇರಲಿ, ಜೊತೆಗಿರುವೆ ಅನ್ನೋ ಸಂಗಾತಿ ನಮ್ಮ ಜೊತೆ ಇರಬೇಕು. ಕುಗ್ಗಿದ ಮನಸ್ಸಿಗೆ ಸಾಂತ್ವನ ಹೇಳಲು ಉತ್ತಮ ಸ್ನೇಹಿತರ ಅವಶ್ಯಕತೆ ನಮಗಿರಬೇಕು. ಎಲ್ರಿಗೂ ತಿಳಿಯಲಿ ಎಂದು ಸಹಾಯ ಮಾಡಬಾರ್ದು. ಸಹಾಯ ಮಾಡಿದ ಮೇಲೆ ಸುದ್ದಿಯಾಗಬೇಕು ಎಂಬ ಕನಸು ಕಾಣಬಾರ್ದು. ಸಹಾಯ ಯಾರಿಗೂ ತಿಳಿಯದಂತೆ ಮಾಡಬೇಕು. ಕೊನೆಗೊಂದು ಮಾತು, ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ, ಪರೀಕ್ಷೆಯನ್ನು ಇಟ್ಟು ಪಾಠ ಕಲಿಸುವುದು ಜೀವನ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ
ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.